ಈಗಾಗಲೇ ಪ್ರೆಸ್ನವ್ರಿಗೆ ಅನ್ಸಿರ್ಬೋದು, ಟೀಸರ್ ಬಂತು, ಟೀಸರಲ್ಲೂ ಚಿತ್ರದ ಗ್ಲಿಮ್ಸ್ ಇಲ್ಲ, ಟ್ರೈಲರ್ ಬಂತು, ಟ್ರೈಲರಲ್ಲೂ ಗ್ಲಿಮ್ಸ್ ಇಲ್ಲ ಅಂತ ಅನಿಸ್ತಾ ಇರ್ಬೋದು. ಸೊ ನನ್ನ ಪಾತ್ರನ ತುಂಬಾ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ, ಇವನ್ ಸಿನಿಮಾದಲ್ಲೂ ಕೂಡ. ಅಂಡ್ ಇನ್ನೊಂದು, ಎಲ್ಲರೂ ಸಿನಿಮಾ ಮಾಡ್ತಾರೆ, ಕಮರ್ಷಿಯಲ್ ಆಗು ಮಾಡ್ತಾರೆ, ಬಿಸ್ನೆಸ್ಗೆ ಒಂದಷ್ಟು ಜನ ಮಾಡ್ತಾರೆ, ಬಟ್ ಸಿನಿಮಾ ಮೇಲಿನ ಪ್ರೀತಿಗೆ ಸಿನಿಮಾ ಮಾಡೋದಿದೆಯಲ್ಲ, ಆ ಒಂದು ಪ್ರೀತಿನ ನಾನು ಸೂರ್ಯಣ್ಣ ಅವರಲ್ಲಿ ನೋಡಿದ್ದು. ಯಾಕಂತಂದ್ರೆ ತುಂಬಾನೇ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಒಂದು ಕ್ಯಾಮ್ರಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಅಥವಾ ಹೀರೋ, ಈ ಎಲ್ಲದನ್ನು ವಹಿಸ್ಕೊಳ್ಳೋದಿಲ್ಲ ಜವಾಬ್ದಾರಿ, ಅದಕ್ಕೆ ಗಟ್ಸ್ಬೇಕು ಆಕ್ಚುಲಿ. ಸುಮ್ಮನೆ ವಹಿಸ್ಕೊಂಡು ಏನೋ ಮಕ್ಕಳಾಟ ಅಲ್ಲ ಸಿನಿಮಾ. ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರಲ್ಲ, ಹಾಗೆ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು ನಾವು ಗಾದೆಗೆ, ಸಿನಿಮಾ ಮಾಡಿ ನೋಡು ಅಂತ. ಸೊ ಕಷ್ಟ ಇರುತ್ತೆ. ಹಾಗಂತ ನಿಮ್ಮ ಇದಕ್ಕೆ, ನಿಮ್ಮ ಪ್ಯಾಷನ್ಗೆ ಮಾಡ್ತಿದಿರಲ್ಲ ಅಂತ ಅನ್ಕೋಬಹುದು. ಇಲ್ಲಿ ಎಷ್ಟೊಂದು ಇವರು ಎಮೋಷನಲ್ ಆಗಿ ಮಾತಾಡಿದಾಗ ಎಲ್ಲ ನೀವುಗಳು ಅನ್ಕೋಬಹುದು, ಬಟ್ ಅದ್ರ ಹಿಂದೆ ನಮ್ಮ ಎಫರ್ಟ್ಸ್ ಇರುತ್ತಲ್ಲ, ಅಥವಾ ಅವ್ರ ಎಫರ್ಟ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಎಮೋಷನಲ್ ಆಗ್ತಾರೆ. ತುಂಬಾ ಎಮೋಷನಲ್ ವ್ಯಕ್ತಿ. ಆಗ್ಲೇ ರಂಜಿತ್ ಸರ್ ಹೇಳಿದಾಗೆ ಫೀಲಿಂಗ್ ಸ್ಟಾರ್ ಅಂತ. ಸೊ ತುಂಬಾನೇ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ, ಔಟ್ ಅಂಡ್ ಔಟ್, ರಾತ್ರಿ ಹಗಲು ಒಂದನೆ. ಅಂಡ್ ಇನ್ನೊಂದು ನನಗೆ ಏನ್ ಇಷ್ಟ ಆಗಿದೆ ಅಂತಂದ್ರೆ, ಅವರ ಜೊತೆ ನಿಂತಂತ ಅವರ ಒಂದು ಫ್ಯಾಮಿಲಿ ಸಪೋರ್ಟ್ ಇದೆ ಗೊತ್ತಾ. ಅವರ ಮಗಳಿಂದ ಹಿಡಿದು ಅವರ ಹೆಂಡತಿ, ಅವರ ಅಮ್ಮ, ಅಪ್ಪ, ತಮ್ಮ, ಇಡೀ ಫ್ಯಾಮಿಲಿಗೆ ಸಿನಿಮಾದ ಮೇಲೆ ಪ್ರೀತಿ ಇದೆ. ಅಂಡ್ ಪ್ಯಾಷನೇಟ್, ಅವ್ರಿಗಿದ್ದಂತ ಒಂದು ನಿಷ್ಕಲ್ಮಶವಾದ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ಟ್ರೈಲರ್ ನೋಡಿದಿರಾ, ಪ್ಯಾಥೋ ಪ್ರಜು ಅವ್ರು ಮಾಡಿರೋದು ಕಣ್ಣಿನಲ್ಲಿ ಕತ್ತಿ, ಆ ಸಾಂಗ್ ತುಂಬಾನೇ ವೈರಲ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ಯಾವ್ದಾದ್ರು ಬ್ರೇಕಪ್ ಆಗೋ ಹುಡುಗರುಗಳಿಗೆಲ್ಲ ಅದು ಒಂದು ಆಂಥಮ್ ಆಗುತ್ತೆ. ಈಗ ಆಲ್ರೆಡಿ ಹೇಳಿದಿರಾ ಅಂತ ಅನ್ಕೋತೀನಿ. ನೀನನ್ನ ದೇವತೆ ಕೂಡ ತುಂಬಾನೇ ವೈರಲ್ ಆಗಿದೆ. ಅಂಡ್ ಸಂಭ್ರಮಶ್ರೀ ಅವರು ಕೂಡ ಎಲ್ಲ, ನಾನು ಯೂಶಲಿ ನೋಡ್ತೀನಿ ಹೀರೋಯಿನ್ಸ್ಗಳು ಕೆಲವೊಂದು ಇವೆಂಟ್ಸ್ಗಳಿಗೆ ಮಿಸ್ ಆಗ್ತಾರೆ, ಬಟ್ ಇಲ್ಲ ಅವ್ರು ಎಲ್ಲ ಒಂದು ಪ್ರಮೋಷನಲ್ ರೀಲ್ಸ್ಗೆ, ಪ್ರಮೋಷನಲ್ ಇವೆಂಟ್ಸ್ಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅಂಡ್ ಒಂದು ಸೀನ್ ನಾವು ಲಗ್ಗೆರೆ ಹತ್ರ ಇರೋ ಒಂದು ಸ್ಲಮ್ ಅಲ್ಲಿ ತೆಗೆದಿದ್ದು, ನನ್ನನ್ನ ಇವರು ಕೊಲೆ ಮಾಡೋ ಸೀನ್ ಇರುತ್ತೆ. ಸೊ ಅದ್ರಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಇವರು ಫಸ್ಟ್ ಡೇ ನನಗೆ ಇವರು ನನ್ನ ಬಗ್ಗೆ ಇವ್ರಿಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಿಂದಾನೇ ನಾನು ಇವ್ರಿಗೆ ಪರಿಚಯ ಆಗಿದ್ದು, ಹೇಗೆ ಮಾಡ್ತಾರೋ ಏನೋ ಅನ್ನೋ ಒಂದು ಟೆನ್ಷನ್ ಇವ್ರಿಗಿತ್ತು. ನನ್ನ ಫಸ್ಟ್ ಡೈಲಾಗೇನೆ ನೀನ್ ನಯನ್ ಅಂತ ಇತ್ತು. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೆ ಈ ತರದೊಂದು ರಾ ಪಾತ್ರಗಳು ತುಂಬಾನೇ ಇಷ್ಟ ಆಗುತ್ತೆ. ಸಲಾಗ ಮತ್ತೆ ಭೀಮಾ ಸಿನಿಮಾ ಎಲ್ಲ ಬಂದಾಗ ಅನ್ಕೋತೀನಿ ನಾನು, ಈ ತರದ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕಿತ್ತಲ್ವಾ ನಾನು ಅಂತ. ಟ್ರೇಲರ್ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮೇಡಮ್ ಫಾರ್ ಲಾಂಚಿಂಗ್ ದ ಟ್ರೇಲರ್. I wish you all the best. Complete team K. Indra ಅವರು is done a wonderful background music. ಇದರ ಎಲ್ಲಿ ಇಂದ್ರ ಅವರು ಎಲ್ಲಿದ್ದಾರೆ? ಶ್ರೀಧರ್ ಅವರಾ? ಓಕೆ. ಶ್ರೀಧರ್ ಅವರು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ವಿಶ್ ಯು ಆಲ್ ದ ಬೆಸ್ಟ್. ಪುಟ್ಟಿ ನಿನ್ನ ಹೆಸರು ಮರ್ತೋಗ್ಬಿಟ್ಟಮ್ಮ ನಾನು. ಮರೀಶಾ, ಯು ಆರ್ ಟೂ ಸ್ವೀಟ್ ಅಮ್ಮ. ನನಗೆ ತಾತ ಅಯ್ಯೋ ಅದು ಮಾತ್ರ ಮಾಡಬೇಡಮ್ಮ, ನನ್ನ ತಾತ ಮಾಡ್ಬಿಟ್ಟಿದ್ದೀರ. ಆಕ್ಚುಲಿ ನಾನು ತಾತನಮ್ಮ. ನನ್ನ ಮೊಮ್ಮಗಳು ಬಂದಿದ್ದಾರೆ ಹೈದರಾಬಾದಿಂದ. ಶಿ ಕಾಲ್ಸ್ ಮಿ ಬೇಲು ತಾತ ಓನ್ಲಿ. ಯು ಕಾಲ್ ಮಿ ಅಫಿಷಿಯಲಿ. ನಿನ್ನ ನಗು ಬಹಳ ಚೆನ್ನಾಗಿದೆ. ಯು ಹ್ಯಾವ್ ಎವ್ರಿಥಿಂಗ್ ವಿತ್ ಯು. ಡ್ಯಾನ್ಸಿಂಗ್ ಇರ್ಬೋದು, ನಗು ಇರ್ಬೋದು, ಮಾತಾಡೋ ವೊಕಾಬ್ಯುಲರಿ ಲ್ಯಾಂಗ್ವೇಜ್ ಇರ್ಬೋದು, ಎವ್ರಿಥಿಂಗ್ ಫ್ಯಾಂಟಾಸ್ಟಿಕ್ ವಿತ್ ಯು. ನೀನು ತುಂಬಾ ದೊಡ್ಡ ಕಲಾವಿದ ಆಗಿ ಬೆಳಿತೀಯ. ಅದಕ್ಕಿಂತ ಜಾಸ್ತಿ ಒಳ್ಳೆ ಸಜ್ಜನಿಕೆ ಹೃದಯ ಇದೆ ನಿನಗೆ. ಗಾಡ್ ಬ್ಲೆಸ್ ಯು ಚಿನ್ನ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ ಒಳ್ಳೆದಾಗಲಿ. I have to leave early. Thank you so much. God bless you, ಸೂರ್ಯ ಅವ್ರಿಗೆ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಯಜಮಾನ್ರ ಕಡೆ ಸಿನಿಮಾ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಕಾಲ ನಿರ್ಣಯ. ತುಂಬ ಪ್ರಯತ್ನ ಪಟ್ವಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ. ಸೂರ್ಯ ಅಣ್ಣ ಅವರು ಫೋನ್ ಮಾಡಿದರು ಆಸ್ಪತ್ರೆಯಲ್ಲಿರುವಾಗ. ನಾನು ಅಲ್ಲೇ ಇದ್ದೆ. ಪ್ರಮೋಷನ್ಗೆ ಬರಬೇಕು ಅಂತ ಕರೆದ್ರು. ನಮ್ಮ ಮನೆಯವ್ರ ಕಣ್ಣಲ್ಲಿ ನೀರು ಹಾಕೊಂಡ್ರು, ನನ್ನ ಕೈಲಿ ಹೋಗೋಕೆ ಆಗ್ತಾ ಇಲ್ಲ ಅಂತ. ಸೊ ಅದೆಲ್ಲ ನನಗೆ ನೆನಪಿದೆ. ಆಮೇಲೆ ಡಬ್ಬಿಂಗ್ ಮಾಡಿ ಬಂದಾಗ, ಶೂಟಿಂಗ್ ಮಾಡಿ ಬಂದಾಗ ಎಲ್ಲ ಹೇಳಿದ್ದಾರೆ. ಟ್ರೈಲರ್ ಭರ್ಜರಿಯಾಗಿ ಬಂದಿದೆ. ಸೊ ದೇವ್ರ ಹಣೆಗೂ ಹೇಳ್ತೀನಿ, ಸಕ್ಸಸ್ ಆಗೇ ಆಗುತ್ತೆ. ಸೊ ಕಷ್ಟಪಟ್ಟು ಅವ್ರು ಸೋತಿರೋದು ಇತಿಹಾಸದಲ್ಲೇ ಇಲ್ಲ. ಸೊ ಕಷ್ಟಪಟ್ಟು ಮಾಡಿದ್ದೀರಾ. ಏನೇನು ಕಷ್ಟಪಟ್ಟಿದ್ದೀರಾ ಅಂತ ನಮ್ಮ ಯಜಮಾನರು ಹೇಳ್ತಾ ಇದ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಲ್ಲಿಂದ ಮುಂದೆ ಹೋಗೋದು ಖಂಡಿತ ಸುಲಭನೇ. ಸೊ ಅದರಿಂದ ದೇವರು ಒಳ್ಳೇದು ಮಾಡಲಿ. ಇಡೀ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಯಜಮಾನರು ಆರೋಗ್ಯ ಸರಿ ಇಲ್ಲದೆ ಇದ್ರು, ಬಂದು ಆ್ಯಕ್ಟ್ ಮಾಡಿ ಹೋದರು. ಸೊ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ, ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಷ್ಟೇ, ಬಟ್ ನಮಗೆ ಅವ್ರ ಆದರ್ಶ, ಅವರಿದು ಎಲ್ಲ ಪ್ರತಿ ಒಂದು ನಿಮಿಷನೂ ನಾವು ಮರೆಯೋ ಅಂಥ ಸಂಬಂಧನೇ ಅಲ್ಲ. ಸೊ ಮಕ್ಕಳಲ್ಲಿ ಅವರು ಕಲೆ ತುಂಬಿಸಿ ಹೋಗಿದ್ದಾರೆ. ನೋಡೋಣ, ಇಬ್ಬರು ಇದ್ದಾರೆ. ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಾನಿವತ್ತು ಬಂದ ಕಾರಣ ಏನು ಅಂದರೆ, ಇಂಡಸ್ಟ್ರಿ ಇದು ಋಣ ನಮ್ಮ ಮೇಲೆ ತುಂಬ ಇದೆ. ಯಾಕೆ ಅಂದರೆ 30 ವರ್ಷ ಅವರು ಇಂಡಸ್ಟ್ರಿಯಲ್ಲಿ ದುಡಿದವರು. ಸೊ ಅದರಿಂದ ನಾನು ಟ್ರೈಲರ್ಗೆ ಒಪ್ಕೊಂಡೆ. ಅವರು ಲಾಸ್ಟ್ ನೋಡಕ್ಕೆ ಬಂದಾಗ ಅಲ್ಲೇ ಹೇಳಿದ್ರು, ಬಾಡಿ ಇನ್ನೂ ತೆಗ್ದಿರಲಿಲ್ಲ, ನಾವು ಊರಿಗೆ ಹೊರಟಿದ್ವಿ ತಗೊಂಡು. ಆವಾಗ ಹೇಳಿದ್ರು
ಅಕ್ಕ ನೀವೇ ಬಂದು ಟ್ರೈಲರ್ ಲಾಂಚ್ ಮಾಡಬೇಕು ಅಂತ. ಟೀಸರ್ಗೆ ಕರೆದ್ರು, ನಾನು ಇನ್ನೂ ಆವಾಗ ಹೊರಗೆ ಬರೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಇವಾಗ ಧೈರ್ಯ ಮಾಡಿ ಬಂದೆ, ಯಾಕಂದರೆ ನಮ್ಮ ಮನೆಯವರ ಆಸೆ ಅದು. ಟ್ರೈಲರ್ ಮತ್ತು ಪ್ರೆಸ್ ಮೀಟ್ ಇದೆಲ್ಲ ಯಾವುದೋ ಅವರು ಯಾವತ್ತೂ ಮಿಸ್ ಮಾಡಿದವರೇ ಅಲ್ಲ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಸಂಸಾರದ ಮೇಲೆ ಖಂಡಿತ ಅವ್ರಿಲ್ಲ ಅಂತ ಪ್ರೀತಿ ತೋರಿಸೋದು ಕಡಿಮೆ ಮಾಡಬೇಡಿ, ಯಾಕಂದರೆ ನನಗೆ 2 ಮಕ್ಕಳಿದ್ದಾರೆ. ಅವರು ಮುಂದೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಆಮೇಲೆ ದೊಡ್ಡವರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕ ಜನತೆಯಿಂದ ಹಿಡಿದು ಪ್ರತಿಯೊಬ್ಬರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಇಷ್ಟರ ಮಟ್ಟಿಗೆ ಇಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಅದಕ್ಕೆ ಕರ್ನಾಟಕದ ಜನತೆ, ಹಾಗೆ ಪ್ರೆಸ್ ಅವರು, ಮೀಡಿಯಾದವರು, ಆಮೇಲೆ ನಮ್ಮ ಸ್ಯಾಂಡ್ಲ್ವುಡ್ ಅವರು, ದೊಡ್ಡ ಹೀರೋಗಳು ಎಲ್ಲರದ್ದು ಹೆಸರು ತಗೊಳಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಎಲ್ಲರೂ ಹೀಗೆ ಆಶೀರ್ವಾದ ಮಾಡ್ಕೊಂಡು ಬನ್ನಿ, ಯಾಕಂದರೆ ಕಲಾವಿದ್ರ ಕುಟುಂಬಗಳು ಬದುಕಬೇಕು, ಇಲ್ಲಾಂದರೆ ಕಷ್ಟ ಆಗತ್ತೆ. ಸೊ ಕಲಾವಿದರು ಉಳಿಬೇಕು, ಇಲ್ಲಾಂದರೆ ಇಂಡಸ್ಟ್ರಿಗೆ ಕಷ್ಟ ಆಗುತ್ತೆ. ಇವಾಗ ಹೊರಗಡೆ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಕಾಂಪಿಟೇಷನ್ ಇದೆ ಅಂತ. ಅದನ್ನ ಫೇಸ್ ಮಾಡಬೇಕಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ಸ್ಯಾಂಡ್ಲ್ವುಡ್ಡಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ, ಒಳ್ಳೆ ಬದುಕು ಮಾಡೋಣ ಅಷ್ಟೇ. ದ್ವೇಷ ಅಸೂಯೆ ಎಲ್ಲ ಬಿಟ್ಟು, ಈ ಕಾಂಪಿಟೇಷನ್ ಎಲ್ಲ ಬಿಟ್ಟು ಚೆನ್ನಾಗಿ ಬದುಕು ಮಾಡೋಣ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಇದು ಅವ್ರ ಆಸೆ ಕೂಡ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೇಳೋರು, ಒಗ್ಗಟ್ಟಾಗಿದ್ರೆ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾವು ಅಂತ. ಇನ್ನು ಎತ್ತರಕ್ಕೆ ಬೆಳೀರಿ, ಇನ್ನು ಹೆಚ್ಚಾಗಿ ಸಿನಿಮಾಗಳು ಮಾಡಿ ಕೆಲಸ ಕೊಡಿ ಎಲ್ಲರಿಗೂ. ಇನ್ನು ದೊಡ್ಡ ಮಟ್ಟದ ಅನ್ನದಾತರಾಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತೀನಿ. ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ. ಫೆಬ್ರವರಿ 20ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತದೆ. ಬಿಕಾಸ್ ನಾನು ಇದನ್ನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಶೂಟಿಂಗ್ ಸೆಟ್ಟಲ್ಲಿ ನೋಡ್ದಂಗೆ ಇವ್ರು ಈ ಸಿನಿಮಾ ಮಾಡೋದಕ್ಕೆ ತನ್ನ ಮನೇನ, ತನ್ನ ಇರುವಂತಹ ಜಾಗನ, ಅವರ ಜೀವನದ ಆದಾಯನ ಇಟ್ಟು ಸಿನಿಮಾ ಮಾಡಿರುವಂಥದ್ದು. ಅದಕ್ಕೆ ಅವರ ತಾಯಿ ಆಗಿರ್ಲಿ, ತಂದೆ ಆಗ ಅವ್ರ ಕುಟುಂಬ ಸಮೇತ ನಿಂತಿದ್ದಾರೆ ಅವ್ರ ಜೊತೆಗೆ. ಸೊ ನಿಮ್ಗೆ ತುಂಬಾ ಒಳ್ಳೇದಾಗಬೇಕು. ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಒಂದೇ, ಈ ಸಿನಿಮಾನ ನಿಮ್ಮ ಮಡ್ಲಿಗೆ ಕೊಡ್ತಾ ಇದ್ದೀವಿ. ಯುವ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿರುವಂತಹ ಸಿನಿಮಾ, ಎಲ್ಲರಿಗೂ ತಲುಪಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತದೆ, ನಾನೇ ನರ್ವಸ್ ಆಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ನಮ್ಮ ಆರ್ಟಿಸ್ಟ್ ಎಲ್ಲರೂ, ಕಲಾವಿದರು, ಪ್ರಸಾದ್ ಸರ್ ಆಗಿರ್ಬೋದು, ಜಾಲಿ ಸರ್ ಆಗಿರ್ಬೋದು, ಹಾಗೆ ಕಾಮರಾಜ್ ಸರ್ ಆಗಿರ್ಬೋದು, ಕಾಕ್ರ ಸುದ್ದಿ ಅವರಾಗಿರ್ಬೋದು, ತುಂಬ ಜನ ಇದ್ದಾರೆ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಹಾಗೆ ಎಲ್ಲ ನಮ್ಮ ಭೂಗತ ಲೋಕದ ಡಾನ್ಗಳು ಬಂದಿದ್ದೀರಾ ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಕೇಳ್ಕೊತೀವಿ. ನಿಮ್ಮಿಂದ ಯುವಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ನಮ್ಗೆ ಅದು ತುಂಬಾನೇ ಭಾಗ್ಯ ಅಂತ ನಾವು ಅನ್ಕೊಳ್ತೀವಿ. ಅಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಈ ಸಿನಿಮಾನ ಎಲ್ಲ ಜನತೆಗೂ, ಕಲಾಭಿಮಾನಿಗಳಿಗೂ ತಲುಪಿಸ್ಬೇಕು ಅಂತ ನನ್ನ ಮಾಧ್ಯಮದಲ್ಲಿ ಅವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ಸ್ ಅ ಲಾಟ್.